ಬಿಜೆಪಿಗರಿಗೆ ಯತ್ನಾಳ್ ಬಿಗ್ ಶಾಕ್. ರಾಜ್ಯ ಬಿಜೆಪಿ ಪಾದಯಾತ್ರೆ ಬರೀ ಡ್ರಾಮಾನ. ವಿಜಯೇಂದ್ರ ಬಂಡವಾಳ ಬಟಾಬೈಲು. ಬಿಜೆಪಿಯಲ್ಲೇ ಇರೋ ಕಾಂಗ್ರೆಸ್ ನಾಯಕ ಅಂದ್ರೆ ಅದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಇವರು ಇದೀಗ ರಾಜ್ಯ ಬಿಜೆಪಿ ನಾಯಕರ ಮೂಡ ಪಾದಯಾತ್ರೆಯ ಬಗ್ಗೆ ತಿರುಗಿ ಬಿದ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವಿ. ವಿಜಯೇಂದ್ರ ಅವರ ಪಾದಯಾತ್ರೆ ಬರೀ ನಾಟಕ ಅಂತೇಳಿ ಸ್ವಪಕ್ಷದ ವಿರುದ್ಧವೇ ಯತ್ನಾಳ್ ಗರಂ ಆಗಿದ್ದಾರೆ. ಹಾಗಾದ್ರೆ ಯತ್ನಾಳ್ ಮಾತಿನ ಮರ್ಮ ಏನು? ಸಿಎಂ ಸಿದ್ದರಾಮಯ್ಯನವರ ಪರ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡ್ತಿರೋದಕ್ಕೆ ಯತ್ನಾಳ್, ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯ ಹಿಂದೂ ಹುಲಿ ಅಂತಲೇ ಫೇಮಸ್ಸು. ನಿಷ್ಕಳಂಕ ವ್ಯಕ್ತಿತ್ವ, ಕ್ಲೀನ್ ಹ್ಯಾಂಡೆಡ್ ಪೊಲಿಟಿಷಿಯನ್ ಅಂತೇಳಿ ಇವರನ್ನ ಕರೆಯಲಾಗುತ್ತೆ. ಆದ್ರೆ ಬಿಎಸ್ವೈ ಮತ್ತು ಬಿ.ವಿ. ವಿಜಯೇಂದ್ರ ಅವರ ವಿಚಾರಕ್ಕೆ ಬಂದ್ರೆ ಯತ್ನಾಳ್ ಸದಾ ಕೆಂಡ ಕಾರ್ತಾರೆ. ಇವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಇವರು ದೇಶ ವಿದೇಶಗಳಲ್ಲಿ ಅಕ್ರಮವಾಗಿ ಆಸ್ತಿ ಮಾಡಿದ್ದಾರೆ ಅಂತೇಳಿ ಯತ್ನಾಳ್ ಆಗಾಗ ಆರೋಪ ಮಾಡ್ತಾನೆ ಇರ್ತಾರೆ. ಜೊತೆಗೆ ವಿಜಯೇಂದ್ರ ಮತ್ತು ಬಿಎಸ್ವೈ ರಾಜ್ಯ ಬಿಜೆಪಿಯಲ್ಲಿ ಏನೇ ಮಾಡಿದ್ರು ಅದು ಕೇವಲ ಗಿಮಿಕ್ ರಾಜಕಾರಣ, ಸ್ವಂತ ಲಾಭಕ್ಕಾಗಿ ಮಾಡ್ತಿರೋ ರಾಜಕಾರಣ ಅಂತೇಳಿ ಯತ್ನಾಳ್ ಆರೋಪಿಸುತ್ತಾರೆ. ಅದೇ ರೀತಿ ಇದೀಗ ಮೂಡ ಹಗರಣದ ವಿಚಾರವಾಗಿ ಬಿ.ವಿ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಮೈಸೂರಿನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ನಡೆಸಲು ನಿರ್ಧರಿಸಿದ್ದಾರೆ. ದಿನಕ್ಕೆ 15ರಿಂದ 30 ಕಿಲೋಮೀಟರ್ನಂತೆ 1 ವಾರಗಳ ಕಾಲ ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ದಾರೆ. ಮೂಡ ಅಕ್ರಮದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಸಜ್ಜಾಗಿದೆ. ಶುಕ್ರವಾರ ಅಥವಾ ಸೋಮವಾರದಿಂದ ಪಾದಯಾತ್ರೆ ಶುರು ಮಾಡಲು ಪ್ಲಾನ್ ಮಾಡಲಾಗಿದೆ. ಇದರ ನಡುವೆಯೇ ಪಾದಯಾತ್ರೆ ಬಗ್ಗೆ ಬಿಜೆಪಿಯಲ್ಲಿ ಭಿನ್ನರಾಗ ಶುರುವಾಗಿದೆ. ಬಿ.ವೈ. ವಿಜಯೇಂದ್ರ ಅವರ ಪಾದಯಾತ್ರೆ ಒಂದು ನಾಟಕ ಅಂತೇಳಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಮೂಡ ಬಹಳ ದೊಡ್ಡ ಹಗರಣ, ದಲಿತರ ಹಣ ತಿಂದಿದ್ದಾರೆ. ನಾವು ಚರ್ಚೆ ಮಾಡಿದ್ರೆ ನಿಮ್ಮ ಕಾಲದಲ್ಲಿ ಆಗಿದೆ ಅಂತಾರೆ. ಯಡಿಯೂರಪ್ಪನವರ ಕಾಲದಲ್ಲಿ ಆಗಿದ್ರೆ ಅದನ್ನು ತನಿಖೆ ಮಾಡಿ. ಹೆಲಿಕಾಪ್ಟರ್ ನಿಂದ ಹೋಗಿ ಫೈಲ್ ತರುವ ಅವಶ್ಯಕತೆ ಏನಿತ್ತು? ಈ ಹಗರಣವನ್ನ ಮುಚ್ಚಿ ಹಾಕೋದು ನೀವು ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮುಚ್ಚಿ ಹಾಕಿಸ್ತಿದ್ದೀರಿ. ಕ್ಲೀನ್ ಕರ್ನಾಟಕ, ಕ್ಲೀನ್ ಇಂಡಿಯಾ ಅಂತ ಎಲ್ಲರಿಗೂ ಹೇಳ್ತಿದ್ದೇನೆ. ದಕ್ಷಿಣ ಭಾರತದಲ್ಲಿ ನಮ್ಮಿಂದಲೇ ಪಕ್ಷ, ನನ್ನಿಂದಲೇ ಪಕ್ಷ, ನಾನಾಯ್ತು ನೆಕ್ಸ್ಟ್ ನನ್ನ ಮಗ, ಆಮೇಲೆ ಮೊಮ್ಮಗನಿಗೆ ಅನ್ನೋರಿಗೆ ಹೇಳ್ತಿದ್ದೇನೆ ಅಂತೇಳಿ ಪರೋಕ್ಷವಾಗಿ ಬಿಎಸ್ವೈ ಮತ್ತು ಬಿ.ವಿ. ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಡಿ.ಎಚ್. ಅರುಣ್, ಅಶ್ವಥ್ ನಾರಾಯಣ್ ನೀವು ಸಿಎಂ ಆಗ್ಬೇಕು ಅಂದ್ರು. ನಾನ್ ಹೇಳ್ದೆ ಬಿಜೆಪಿಯಲ್ಲಿ ಯಾರಿಗೂ ಸಿಎಂ ಸಿಗಲ್ಲ. ಈಗಾಗಲೇ ಬಿಜೆಪಿಯಲ್ಲಿ ಮೊಮ್ಮಗನವರಿಗೆ ರಿಸರ್ವ್ ಆಗಿದೆ. ಪಕ್ಷ ಅವರೇ ಕಟ್ಟಿದ್ದಾರೆ, ಕಾರ್ಯಕರ್ತರು ಪಕ್ಷ ಕಟ್ಟಿಲ್ಲ. ಹೀಗಾಗಿ ಇವರದ್ದು ಇದರಲ್ಲಿ ಬಹಿರಂಗ ಆಗುತ್ತೆ. ರಾಜೀವ್ ಯಡಿಯೂರಪ್ಪ ಶಿಷ್ಯ, ಚರ್ಚೆ ಮಾಡಿ ಯಡಿಯೂರಪ್ಪಂದು ಬಣ್ಣ ಬಯಲಾಗಲಿ. ಇಡಿ ಬಗ್ಗೆ ಸದನದಲ್ಲಿ ಮಾತನಾಡಲು ನಾವು ಬಿಡೋದಿಲ್ಲ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ. ಜೊತೆಗೆ ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಜೊತೆ ವಿಜಯೇಂದ್ರ ಮಾತುಕತೆ ವಿಚಾರವಾಗಿಯೂ ಕಿಡಿಕಾರಿರೋ ಯತ್ನಾಳ್, ಇಬ್ಬರ ಮಾತುಕತೆಯ ಫೋಟೋ ವಿಡಿಯೋ ನನ್ನ ಬಳಿ ಇದೆ. ನಾವು ನಿನ್ನೆ ಹೋರಾಟ ಮಾಡ್ತಿದ್ದೇವೆ. ಡಿ.ಕೆ.ಶಿ ಹತ್ತಿರ ಹೋಗಿ ನಗುತ್ತಾ ಹರಟೆ ಹೊಡೆಯುತ್ತಿದ್ದಾನೆ. ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಡವಳಿಕೆ ಹೇಗಿರಬೇಕು? ಏನು ನಮ್ಮ ಹೋರಾಟ ಸೀರಿಯಸ್ ಇದೆಯಾ? ಪಾದಯಾತ್ರೆ ಏನ್ ನಾಟಕ ಮಾಡೋಕ ಅಂತೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜಯೇಂದ್ರ ಲೆಟರ್ ಬಂದ ಕೂಡಲೇ ಡಿ.ಕೆ.ಶಿ ಸಹಿ ಹಾಕಿ ತಕ್ಷಣ ಮಂಜೂರಂತೆ. ಹೊಂದಾಣಿಕೆ ಅಲ್ಲದೆ ಇನ್ನೇನೋ? ನಾನು ಅವರ ಮೂತಿನೂ ನೋಡಿಲ್ಲ, ಹೋರಾಟದ ಪವಿತ್ರತೆ ಹಾಳು ಮಾಡಿದ್ದೀರಿ. ಡಿ.ಕೆ. ಶಿವಕುಮಾರ್, ವಿಜಯೇಂದ್ರ ನೀವು ಒಂದೇ ಇದ್ದೀರಿ ಅಂತ ಹೋರಾಟ ಮಾಡ್ತಿದ್ದೀರಾ. 20 ನಿಮಿಷಗಳ ಕಾಲ ಅಲ್ಲಿದ್ರಲ್ಲ, ಯಾರ ಪರವಾಗಿ ಹೋರಾಟ ಮಾಡ್ತಿದ್ರಿ? ಪಾದಯಾತ್ರೆ ಮಾಡಿ ಏನ್ ನಾಟಕ ಮಾಡಕ್ ಹೋಗ್ತಿದ್ದೀರಾ? ಎಲ್ಲದರ ಬಗ್ಗೆ ತನಿಖೆ ಆಗಲಿ. ಪೂಜ್ಯ ತಂದೆಯವರು ತಪ್ಪು ಮಾಡಿದ್ರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿ ಅಂತೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರ ಮಾತಿನ ಮರ್ಮ ಏನು? ತಮಗೆ ಪಕ್ಷದ ಹಿಡಿತ ಸಿಗುತ್ತಿಲ್ಲ ಅಂತಾನ, ಇಲ್ಲ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ತಮಗಿಂತ ಎತ್ತರಕ್ಕೆ ಬೆಳೆಯುತ್ತಿದ್ದಾರೆ ಅಂತಾನ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.